ಮಂಗಳೂರಿನಲ್ಲಿ ಐಟಿ ಕಂಪನಿಗಳಿಂದ ವರ್ಕ್ ಸ್ಪೇಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರಿಂದ ಮತ್ತೆರಡು ಬಿಸಿನೆಸ್ ಸೆಂಟರ್ಗಳು ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಮತ್ತಷ್ಟು ಐಟಿ ಕಂಪನಿಗಳು ಮಂಗಳೂರಿಗೆ ಬರಲು ಉತ್ಸುಕತೆಯನ್ನು ಹೊಂದಿದ್ದು, ಇದಕ್ಕೆ ಪೂರಕವಾಗಿ ಈಗಾಗಲೇ ನಗರದ ಬಿಜೈ ಕಾಪಿಕಾಡ್ನಲ್ಲಿ ಅಶೋಕ ಬಿಸಿನೆಸ್ ಸೆಂಟರ್ ಯೋಜನೆಯ ನಿರ್ಮಾಣ ಭರದಿಂದ ನಡೆಯುತ್ತಿದೆ. ನಗರದಲ್ಲಿ ಐಟಿ ಕಂಪನಿಗಳಿಂದ ವರ್ಕ್ ಸ್ಪೇಸ್ಗಳಿಗೆ ಹೆಚ್ಚಿದ ಬೇಡಿಕೆ. ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರಿಂದ ಮತ್ತೆರಡು ಬಿಸಿನೆಸ್ ಸೆಂಟರ್ಗಳು ಶೀಘ್ರದಲ್ಲೇ ಪ್ರಾರಂಭ. ಇದೀಗ ಕೆಲ ವರ್ಷಗಳಿಂದ, ಅದರಲ್ಲೂ ಕೋವಿಡ್ ನಂತರದ ಸನ್ನಿವೇಶ ಬದಲಾಗಿದೆ. ಊರಿನಿಂದ ದೂರ ಉಳಿದು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸಾವಿರಾರು ಉದ್ಯೋಗಿಗಳು ಕೋವಿಡ್ ಬಳಿಕ ಮತ್ತೆ ಊರಿಗೆ ಮರಳಿದ್ದು, ಅದೇ ಕಂಪನಿಯಡಿ ಮಂಗಳೂರಿನಲ್ಲೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ವರ್ಕ್ ಫ್ರಂ ಹೋಮ್ ಮಾಡುತ್ತಿದ್ದ ಅವರಿಗೆ ಹೈಸ್ಪೀಡ್ ಇಂಟರ್ನೆಟ್, ತಡೆರಹಿತ ವಿದ್ಯುತ್ ಕನೆಕ್ಷನ್ ಮೊದಲಾದ ಸಮಸ್ಯೆ ಉಂಟಾಗಿತ್ತು. ಈ ಸಂದರ್ಭ ವರ್ಟೆಕ್ಸ್ ವರ್ಕ್ ಸ್ಪೇಸ್ ಹೊಸ ಅವಕಾಶ ಕಲ್ಪಿಸಿದ್ದು ಮಾತ್ರವಲ್ಲದೆ, ಬೇಕಾದ ಎಲ್ಲಾ ಉಪಕರಣಗಳು ಮತ್ತು ಉಪಯುಕ್ತತೆಗಳು ಇಲ್ಲಿ ಒದಗಿಸಿಕೊಟ್ಟಿತು. ರಾಜ್ಯ ಸರ್ಕಾರ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಕಾರ್ಯಕ್ರಮ ಯೋಜನೆಯನ್ನು ಸ್ಮಾರ್ಟ್ ಸಿಟಿ ಮಂಗಳೂರು ನಗರಕ್ಕೂ ವಿಸ್ತರಣೆ ಮಾಡುವಂತೆ ಘೋಷಿಸಿತು. ಇದರಿಂದ ಮಂಗಳೂರು ನಗರದಲ್ಲಿ ಕಳೆದ 3 ವರ್ಷಗಳಲ್ಲಿ 150ಕ್ಕಿಂತಲೂ ಹೊಸ ಐಟಿ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ನೆಲೆಯನ್ನು ಸ್ಥಾಪಿಸಿದ್ದು, ಇದರಿಂದ 6,000ಕ್ಕೂ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿದೆ. ಇದೀಗ ಮತ್ತಷ್ಟು ಐಟಿ ಕಂಪನಿಗಳು ಮಂಗಳೂರಿಗೆ ಬರಲು ಉತ್ಸುಕತೆಯನ್ನು ಹೊಂದಿದ್ದು, ವರ್ಕ್ ಸ್ಪೇಸ್ಗಳಿಗೆ ಭಾರೀ ಬೇಡಿಕೆ ಉಂಟಾಗಿದ್ದು, ಇದಕ್ಕೆ ಪೂರಕವಾಗಿ ಈಗಾಗಲೇ ನಗರದ ಬಿಜೈ ಕಾಪಿಕಾಡ್ನಲ್ಲಿ ಅಶೋಕ ಬಿಸಿನೆಸ್ ಸೆಂಟರ್ ಯೋಜನೆಯ ನಿರ್ಮಾಣ ಭರದಿಂದ ನಡೆಯುತ್ತಿದೆ. ಈಗಾಗಲೇ 50% ಕಾಮಗಾರಿ ಮುಕ್ತಾಯಗೊಂಡಿದ್ದು, ಈ ಯೋಜನೆಯನ್ನು 2025ರ ಮಧ್ಯಂತರದಲ್ಲಿ ಹಸ್ತಾಂತರ ಮಾಡಲು ಹಲವಾರು ಐಟಿ ಕಂಪನಿಗಳು ಬೇಡಿಕೆ ಇಟ್ಟಿವೆ. ಇಲ್ಲಿ 1.2 ಲಕ್ಷ ಚದರ ಅಡಿ ವರ್ಕ್ ಸ್ಪೇಸ್ ಸಿದ್ಧಗೊಳ್ಳುತ್ತಿದ್ದು, 2,500ಕ್ಕೂ ಹೆಚ್ಚುವರಿ ಉದ್ಯೋಗಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಈ ಹೊಸ ಪರಿಕಲ್ಪನೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ರಹಿತ ವರ್ಕ್ ಏರಿಯಾ, ಪರಿಸರ ಸ್ನೇಹಿ ಗ್ರೀನ್ ಬಿಲ್ಡಿಂಗ್, ತಡೆರಹಿತ ಇಂಟರ್ನೆಟ್ ಮತ್ತು ವಿದ್ಯುತ್ ಮಾತ್ರವಲ್ಲದೆ, ಪ್ರಶಾಂತ ವಾತಾವರಣ ಹೊಂದಿರುವ ಹಸಿರೀಕರಣಕ್ಕೆ ಹೆಚ್ಚು ಒತ್ತು ನೀಡಿ ಕಾಮಗಾರಿ ಪ್ರಗತಿಯಲ್ಲಿದೆ. ಇದರೊಂದಿಗೆ ಶೀಘ್ರದಲ್ಲೇ ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರು ಮತ್ತೆರಡು ಬಿಸಿನೆಸ್ ಸೆಂಟರ್ಗಳನ್ನು ಪ್ರಾರಂಭಗೊಳಿಸಲಿದ್ದಾರೆ ಹಾಗೂ ಇನ್ವೆಸ್ಟ್ ಸ್ಮಾರ್ಟ್, ಇನ್ವೆಸ್ಟ್ ಇನ್ ಮಂಗಳೂರು ಎನ್ನುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಬಂಡವಾಳ ಹೂಡಿಕೆದಾರರು ಈ ವರ್ಕ್ ಸ್ಪೇಸ್ಗಳ ನಿರ್ಮಾಣಕ್ಕೆ ಸಂಸ್ಥೆಯೊಂದಿಗೆ ಕೈಜೋಡಿಸಬಹುದಾಗಿದ್ದು, ವಿದೇಶಿ ಸಂಸ್ಥೆಗಳಿಂದ 8% ಬಾಡಿಗೆ ಆದಾಯ ಪಡೆಯಬಹುದಾದ ಸುವರ್ಣ ಅವಕಾಶ ತಮ್ಮದಾಗಿಸಬಹುದು. ವರ್ಕ್ ಸ್ಪೇಸ್ಗಳ ಪ್ರಸ್ತುತ ದರದಲ್ಲಿ 20% ಏರಿಕೆಯಾಗುವ ನಿರೀಕ್ಷೆಯಿದ್ದು, ಪ್ರಸ್ತುತ ದರವನ್ನು 26 ಜನವರಿ 2025ರ ವರೆಗೆ ಮಾತ್ರ ಕಾಯ್ದಿರಿಸಲಾಗಿದೆ. ತಾಯ್ನೆಲದ ಮಣ್ಣಿನಲ್ಲಿ ಆರಾಮದಾಯಕವಾಗಿ ಕೆಲಸ ಮಾಡಿ ಸಂತೃಪ್ತಿಯನ್ನು ಹೊಂದುವ ಗ್ರಾಹಕರ ಸಂತೋಷವೇ ನಮ್ಮ ಯಶಸ್ಸಿನ ಕೀಲಿಕೈ. ಉದ್ಯೋಗಿಗಳಿಗೆ ಬೇಕಾದ ಅವಶ್ಯಕತೆಗಳನ್ನು ಈಡೇರಿಸಲು ನಾವು ಬದ್ಧರಾಗಿದ್ದೇವೆ. ಹೊಸ ಅನ್ವೇಷಣೆಗಳ ಮೂಲಕ ದೀರ್ಘಕಾಲ ಕೆಲಸ ಮಾಡುವ ಸನ್ನಿವೇಶವನ್ನು ನಾವು ಕಲ್ಪಿಸಿಕೊಡುತ್ತಿದ್ದೇವೆ. ಈ ಮೂಲಕ ಐಟಿ ಕಂಪನಿಗಳ ಬೆಳವಣಿಗೆಗೆ ನಮ್ಮಿಂದಾಗುವ ಕೊಡುಗೆ ನೀಡಲು ಉತ್ಸುಕರಾಗಿದ್ದೇವೆ. ಮುಂಬರುವ ಎಲ್ಲ ವರ್ಕ್ ಸ್ಪೇಸ್ ಯೋಜನೆಗಳಲ್ಲಿ ಹೊಸತನಕ್ಕೆ ಆದ್ಯತೆ ನೀಡುತ್ತಿದ್ದೇವೆ. 24x7 ವಿದ್ಯುತ್, ಇಂಟರ್ನೆಟ್ ಸಂಪರ್ಕ ಕಲ್ಪಿಸಿ ಉದ್ಯೋಗಿಗಳಿಗೆ ನೆರವಾಗುತ್ತಿದ್ದೇವೆ ಎಂದು ಸಂಸ್ಥೆಯ ಪಾಲುದಾರ ಮಹೇಶ್ ಶೆಟ್ಟಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ವೆಬ್ಸೈಟ್ www.ashokabusinesscenter.com ಅಥವಾ 9611730555 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.